ಸಿಎಂ ಡಿಕೆಶಿ ಸಂಪುಟ ಸೇರಲು ಶಾಸಕರ ಭಾರಿ ಲಾಬಿ. ಜಮೀರ್ ಅಹಮದ್ ಖಾನ್ ಮಹದೇವಪ್ಪ ಬಳಿಕ ಇದೀಗ ಸಂತೋಷ್ ಲಾಡ್ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಸಂತೋಷ್ ಲಾಡ್ ಅಭಿಮಾನಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆಗ್ರಹ ಕೇಳಿ ಬರ್ತಾ ಇದೆ ಅಭಿಮಾನಿಗಳಿಂದ. ಸಿಎಂ ಡಿಕೆಶಿ ಸಂಪುಟ ಸೇರಲು ಶಾಸಕರ ದೊಡ್ಡ ಮಟ್ಟದ ಲಾಬಿ ನಡೀತಾ ಇದೆ. ಧಾರವಾಡ ಜಿಲ್ಲೆಯ ಅಳ್ನಾವರ ಪಟ್ಟಣದಲ್ಲಿ ಪ್ರತಿಭಟನೆ. ಪಟ್ಟಣ ಪಂಚಾಯಿತಿ ಪಕ್ಕದಲ್ಲಿ ಪ್ರತಿಭಟನೆ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಮಹದೇವಪ್ಪ ಬೆಂಬಲಿಗರು ಕೂಡ ಇದೀಗ ಸಂತೋಷ್ ಲಾಡ್ ಅವರ ಸರಣಿ ಇದ್ದಂಗೆ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಅಂದ್ರೆ ನಾವ್ಯಾಕೆ ನಮ್ಮ ನಾಯಕನ ಪರವಾಗಿ ಪ್ರತಿಭಟನೆ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ. ಎಸ್ ನೋಡಿ, ಸಂತೋಷ್ ಲಾಡ್ ಅವರಿಗೆ ಸಂತೋಷ್ ಲಾಡ್ ಅವರಿಗೆ ಸಚಿವ ಸ್ಥಾನ ಸಚಿವ ಸ್ಥಾನ ಸಚಿವ ಸ್ಥಾನ ಸಂತೋಷ್ ಲಾಡ್ ಅವರಿಗೆ ಸಂತೋಷ್ ಲಾಡ್ ಅವರಿಗೆ. ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಬಡವರ ಬಂಧು ದೀನದಲಿತರ ನಾಯಕರಾದಂಥ ಸಂತೋಷ್ ಲಾಡ್ ಸಾಹೇಬರು ಈಗಾಗಲೇ ಸಚಿವ ಸ್ಥಾನವನ್ನು ಪಡೆದು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಇಡೀ ಜಿಲ್ಲೆಗೆ ಕರ್ನಾಟಕದಾದ್ಯಂತ ಸಾಕಷ್ಟು ಈ ಲೇಬರ್ ಮಿನಿಸ್ಟರ್ ಆಗಿ ಡಿಗ್ಗಿಂಗು ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಾಗ ಒಳ್ಳೆಯ ಕೆಲಸವನ್ನು ಮಾಡಿದಂಥ ಪ್ರಾಮಾಣಿಕ ಸಚಿವರಿಗೆ ಈಗೂ ಕೂಡ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮೊದಲನೇ ಸಲನ ಸಿಗ್ತೈತೆ ಅಂತ ನಾವು ಆಸೆ ಮಾಡಿದ್ದೀವಿ. ಆದರೆ ಆ ಲಿಸ್ಟ್ನಾಗ ಬಂದಿಲ್ಲ. ಎರಡನೇ ಲಿಸ್ಟ್ನಾಗ ಆದರೂ ಕೂಡ ಬರ್ತೈತೆ ಅಂತ ನಾವು ಆಸೆ ಇಟ್ಕೊಂಡೀವಿ. ಅವರು ಒಬ್ಬ ಅಂತ ನಾಯಕನ ಇವತ್ತಿನ ದಿವಸ ನಾವು ಸಚಿವನಾಗಿ ಮಾಡಿದರೆ ಪಕ್ಷಕ್ಕೆ, ಸರ್ಕಾರಕ್ಕೆ, ನಮ್ಮ ಅನೇಕ ಬಡವರಿಗೆ ಅನೇಕರಿಗೂ ಕೂಡ ಸಾಕಷ್ಟು ಸವಲತ್ತು ಆಕತಿ. ಈ ಒಳ್ಳೆಯ ಒಂದು ವ್ಯಕ್ತಿಯನ್ನು ಈ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇವತ್ತಿನ ದಿವಸ ಪಕ್ಷದ ಅಧ್ಯಕ್ಷರಾದ ಬಿ ಕೆ ಹರಿಪ್ರಸಾದ್ ಅವರು, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಸಾಹೇಬರು ಎಲ್ಲರೂ ಇವತ್ತಿನ ದಿವಸ ಒಳ್ಳೆಯ ಕೆಲಸ ಮಾಡಿದಂಥ ಸನ್ಮಾನ್ಯ ಸಚಿವ ಸಂತೋಷ್ ಲಾಡ್ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಈ ಭಾಗದ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಪಕ್ಷಕ್ಕೆ ಹೆಚ್ಚಿನ ಸವಲತ್ತು ಸಿಗ್ತೈತೆ ಅಂತ ಈ ಸಂದರ್ಭದಾಗ ನಾನು ಎಲ್ಲರಲ್ಲಿ ವಿನಂತಿನ ಮಾಡ್ತೇನೆ. ಯುವ ನಾಯಕರು, ನಮ್ಮ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಈ ಹಿಂದೆ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿ ಅತ್ಯುತ್ತಮ ಕೆಲಸವನ್ನು ಮಾಡೋದ್ರ ಜೊತೆಗೆ ಕಾರ್ಮಿಕ ಇಲಾಖೆಗೆ ಒಂದು ಹೊಸ ಕಾಯಕಲ್ಪವನ್ನು ತಂದುಕೊಟ್ಟಿರ್ತಕ್ಕಂಥ ಒಬ್ಬ ಭರವಸೆ ನಾಯಕ, ಕಾಂಗ್ರೆಸ್ಸಿನ ಭರವಸೆ ನಾಯಕ. ಹೀಗಾಗಿ ನಾವು ಮೊದಲನೇ ಪಟ್ಟಿಯಲ್ಲಿ ಅವರ ಸಚಿವ ಸ್ಥಾನದ ನಿರೀಕ್ಷೆಯನ್ನು ಮಾಡಿದ್ದೀವಿ. ಅನಿವಾರ್ಯ ಕಾರಣಗಳಿಂದ ಪಕ್ಷದ ನಿರ್ಣಯದಿಂದ ಅದು ತಪ್ಪಿ ಹೋಗಿದೆ. ಬರಲಿರುವ ಎರಡನೇ ಪಟ್ಟಿಯಲ್ಲಿ ಸನ್ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು. ಜೊತೆಗೆ ಒಂದು ಅತ್ಯುತ್ತಮವಾದಂಥ ಖಾತೆಯನ್ನು ಅವ್ರಿಗೆ ನಿರ್ವಹಣೆ ಮಾಡಲಿಕ್ಕೆ ಕೊಡಬೇಕು. ಅವ್ರನ್ನ ಸಚಿವರನ್ನಾಗಿ ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿ ಬಂದಂತಕ್ಕತಿ ಮತ್ತು ಅಂಥ ಒಬ್ಬ ಪ್ರಾಮಾಣಿಕ ದಕ್ಷ ಯುವ ನಾಯಕನನ್ನು ಭವಿಷ್ಯದ ಪಕ್ಷದ ದೃಷ್ಟಿಯಿಂದ ಈ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಬೇಕು. ವರಿಷ್ಠರು ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರಿಗೆ ಸಚಿವ ಸ್ಥಾನ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ನಾವಿಲ್ಲಿ ಅಳ್ಳವರದಾಗೆಲ್ಲಾನು ಒಂದು ಸ್ಟ್ರೈಕ್ ಅಂತ ಅನ್ಸ್ಕೊಂಡಿವಿ. ಆದರೂ ಅತಿ ದೊಡ್ಡ ಪ್ರಮಾಣದಾಗ ಏನಾಗಿಲ್ಲ, ಇದಿಷ್ಟು ಸಣ್ಣ ಪ್ರಮಾಣ, ಇನ್ನೂ ಅತಿ ದೊಡ್ಡ ಪ್ರಮಾಣದಾಗ ಆಗ್ಬೇಕಂತೈತಿ. ನಾವು ಇಷ್ಟೆಲ್ಲ ಹೋರಾಟ ಮಾಡಿ ಅವ್ರಿಗೆ ಸಚಿವ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದು ಅವಶ್ಯಕತೆ ಇದ್ದಿದ್ದಿಲ್ಲ. ಅವರ ಕರೆದು ನಮ್ಮ ಸಾಹೇಬರಿಗೆ ಇಷ್ಟೆಲ್ಲ ಕೆಲಸ ಮಾಡಿದ್ದು ನೋಡ್ಯಾರ, ನೋಡಿನೂ ಅವ್ರಿಗೆ ಹಿಂಸರ್ಸ್ಯಾರ ಅಂತಂದ್ರೆ ನಮಗೆಲ್ಲ ಅವಮಾನ ಆದಂಗೆ ಆಗೈತಿ. ಅದಕ್ಕೆ ನಮಗೆ ಸಂತೋಷ್ ಲಾಡ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನನೇ ಬೇಕು, ಇಲ್ಲಾಂದ್ರೆ ಅವ್ರಿಗೆ ಅತಿ ಹೆಚ್ಚಿನ ಒಂದು ಸಚಿವ ಸ್ಥಾನವನ್ನು ಕೊಡ್ಬೇಕಂತ ಹೇಳಿ ನಾವೆಲ್ಲ ಆಗ್ರಹಿಸಿ ಇದು ಸಣ್ಣ ಪ್ರಮಾಣದಾಗ ಆಗೈತಿ. ಇನ್ನು ಬೆಂಗಳೂರು ಲೆವೆಲ್ ಆಯ್ತು, ಡೆಲ್ಲಿ ಲೆವೆಲ್ಗಾದ್ರೂ ಆಯ್ತು, ನಮಗೆ ಅವ್ರ ಸ್ಥಾನ ಸಿಗೋ ಮಟ್ಟ ನಾವು ಯಾರು ಹೋರಾಟ ನಿಂದ್ರಸಂಗಿಲ್ಲ.